ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗೌರಿಬಿದನೂರು ವತಿಯಿಂದ ನಗರದಲ್ಲಿ ತಹಶೀಲ್ದಾರ್ ಕಚೇರಿಯ ಮುತ್ತಿಗೆ ಹಾಗೂ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯು ಪಂಚಾಯಿತಿ ಆವರಣದಲ್ಲಿ ಸೇರಿ ಮೆರವಣಿಗೆ ಮೂಲಕ ಅಂಬೇಡ್ಕರ್ ವೃತ್ತ, ವಾಲ್ಮೀಕಿ ವೃತ್ತದ ಮುಖಾಂತರ ತಹಶೀಲ್ದಾರ್ ಕಚೇರಿಗೆ ಮೆರವಣಿಗೆಯ ಮುಖಾಂತರ ಹೋಗಿ ಮುತ್ತಿಗೆ ಹಾಗೂ ಪ್ರತಿಭಟನೆ ಮಾಡಲಾಯಿತು. ನವಲಗುಂದ ರೈತರ ಹುತಾತ್ಮ ದಿನಾಚರಣೆ ಅಂಗವಾಗಿ 46 ವರ್ಷ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿನ ಬಿಡದಿ, ಚಿಕ್ಕಬಳ್ಳಾಪುರ, ಇತರ ಕಡೆಗಳಲ್ಲಿನ ರಾಜ್ಯ ಸರ್ಕಾರದಿಂದ ಬಲವಂತದ ಭೂಸ್ವಾಧೀನ ಆಗ್ತಾ ಇದ್ದು, ಇದರ ಪ್ರಯುಕ್ತ ಭೂಸ್ವಾಧೀನ ವಿರೋಧಿ ದಿನವನ್ನಾಗಿ ಪ್ರತಿಭಟಿಸಿದರು. ರಾಜ್ಯದಲ್ಲಿನ ಬರಪೀಡಿತ ತಾಲೂಕುಗಳನ್ನು ಕೂಡಲೇ ಬರಪೀಡಿತ ಅಂತ ಘೋಷಿಸಬೇಕೆಂದು ಹಾಗೂ ವಿದ್ಯುತ್ ಸಮಸ್ಯೆ ಮತ್ತು ಬೆಳೆ ವಿಮೆ ಗೊಂದಲಗಳನ್ನು ಬಗೆಹರಿಸೋದು, ಹಾಲಿನ ದರವನ್ನು ಹೆಚ್ಚಿಸುವ ಬಗ್ಗೆ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಅದೇ ಒಂದ್ಸರಿ ಕಾರ್ಯಕ್ರಮ ಆಯಿತು. ಹಳ್ಳಿಗಳಿಗೆ ಎಲ್ಲ ಟ್ಯಾಕ್ಟರ್ ಅಲ್ಲಿ ಬರಬೇಕು ಅಂದಾಗ ನಮ್ಮ ಅಧಿಕಾರಿಗಳು ಹಳ್ಳಿಗೂ ಬೀಟ್ ಪೊಲೀಸ್ ಕಳಿಸಿ ಆ ಟ್ಯಾಕ್ಟರ್ ಬರದಂಗ್ ಮಾಡೋದು. ಆದ್ರೂ ಅವತ್ತು 3 ಟ್ಯಾಕ್ಟರ್ ಬಂದಿದ್ವಿ ಬೆಸ್ಕಾಂ ವಿಚಾರಕ್ಕೆ. ಇವತ್ತು ನಾವು ಸಾಂಕೇತಿಕ ಒಂದು ಬೈಕ್ ಕಟ್ಕೊಂಡು ಟ್ಯಾಕ್ಟರ್ ಬಂದ್ರೆ ಆ ಟ್ಯಾಕ್ಟರ್ ಬಿಡಲ್ಲ ಅಂದ್ರೆ ಇದು ದೊಡ್ಡ ದುರಂತ. ರೈತರಿಗೆ ಏನು ಹಕ್ಕೇ ಇಲ್ಲ ಅಂತ ಅದೇ ಇಲ್ಲಿ ಕೋರ್ಟ್ಗಟ್ಲೆ ವ್ಯವಹಾರ ಮಾಡುವಂತ ಬೆಂಸ್ಕಾರಗಳು ಅವಕ್ಕೆಲ್ಲ ಗೇಟ್ ತೆಗೆದು ನಮಸ್ಕಾರ ಆಗ್ತದೆ ಪಿವನ್ನು. ಆದ್ರೆ ರೈತ ಟ್ಯಾಕ್ಟರ್ ಬಂದ್ರೆ ನಮ್ಮ ಪೊಲೀಸ್ ಅಧಿಕಾರಿಗೆ ಬಂದು ಟ್ಯಾಕ್ಟರ್ ಒಳಗೆ ಬರಬಾರ್ದು ಅಂತ, ರೈತರು ಯಾವುದೇ ರೀತಿಯಂತ ವ್ಯವಹಾರಿಕವಾಗಿ ಟ್ಯಾಕ್ಟರ್ ತಗೊಂಡು ಬರಬಾರ್ದು ಅನ್ನೋದು ಒಂದು ಆದೇಶ ಹೊಂದಿದ್ರೆ ರಾಜ್ಯ ಸರ್ಕಾರದಲ್ಲಿ ಟ್ಯಾಕ್ಟರ್ ತಗೊಂಡು ಆಡಳಿತ ಕಚೇರಿಗೂ, ಇಒ ಆಫೀಸ್ಗೂ, ಸ್ಟೇಷನ್ ಆಫೀಸ್ ಬರಬಾರ್ದು ಅಂತ ಒಂದು ಇದ್ರೆ ಅದು ದಯವಿಟ್ಟು ಕೊಡಿ. ಅದು ನಾವು ರಾಜ್ಯ ಸರ್ಕಾರಕ್ಕೆ, ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರ ಒಂದು ಒಳ್ಳೆ ನಿರ್ಣಯ ತಗೊಂಡಿದೆ. ಏನಪ್ಪಾ ಅಂದ್ರೆ ಹೋರಾಟ ಮಾಡುವಂತವ್ರಿಗೆ ಒಂದು ಮಂತ್ರಿ, ಹೋರಾಟ ಮಾಡೋದಕ್ಕೆ ಒಂದು ಪೋರ್ಟ್ಫೋಲಿಯೋ ಕೊಟ್ಟು ಒಂದು ಸಚಿವನ ಕ್ರಿಯೇಟ್ ಮಾಡಿದ್ದಾರೆ. ನೀವು ಹೋರಾಟನ ಮಾಡ್ಬೇಡ್ರಿ, ನಿಮ್ ಗಾಡಿಗೆ ಅಡಿಕೆ ಬಿಡಬೇಡ್ರಿ ಅಂದ್ರೆ ಇನ್ಯಾರಿಗೆ ಬಿಡ್ತೀರಾ? ಯಾರಿಗೆ ಬಿಡ್ತೀರಾ? ಇನ್ನು ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ಅಂತ ಐತಿಹಾಸಿಕ ಒಂದು ಹೋರಾಟಗಾರರಿಗೆ ಮಾತಾಡೋಕೆ ಒಂದು ಮಂತ್ರಿ ಕೊಟ್ಟಿದೆ ಅಂತ ಅಂದಾಗ ಒಂದು ರೈತರನ್ನ ಸಂಕೇತ ಅಂತ ಒಂದು ಟ್ಯಾಕ್ಟರ್ ಹೊಡಿಕ್ ಬಿಡೋದಂದ್ರೆ ಇದ್ರ ನಾವೇನು 10 ಟ್ಯಾಕ್ಟರ್ ಒಂದು ಗೇಟ್ ಗುತ್ತಿದೀವ ಡೆಲ್ಲಿ ಹೋರಾಟ ಆದಂಗೆ. ಮುಂದಿನ ದಿನಗಳಲ್ಲಿ ನಮ್ಮನ್ನು ಈ ತರ ಹತ್ತಿಕ್ಕಿದ್ರೆ ನಾವು ಅದಕ್ಕೆ ಇದಾಗುತ್ತೆ, ತಕ್ಷಣ ಉಗ್ರವಾದ ಹೋರಾಟ ಆಗುತ್ತೆ. ದಯವಿಟ್ಟು ನಮ್ಮ ಟ್ಯಾಕ್ಟರ್ನ ಹೊಡೆಬಿಡ್ರಿ. ನಾವೇನು ಯಾವುದಿಲ್ಲ, ನೀವು ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನಿಲ್ಸ್ಕೊಂತೀವಿ, ಅದ್ರ ಮೇಲೆ ಮೈಕ್ ಇಡ್ತೀವಿ. ನಮ್ಮ ಭಾಷಣ, ನಮ್ಮ ಹೋರಾಟ, ನಮ್ಮ ಹಕ್ಕೊತ್ತಾಯಗಳನ್ನ ಮಾನ್ಯ ತಹಶೀಲ್ದಾರ್ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ. ರೈತ ಮುಖಂಡ ಲೋಕೇಶ್ ಗೌಡ ಅವರು ಮಾತನಾಡಿ, ಎಲ್ಲ 108 ತಾಲೂಕಿನಲ್ಲಿ ಅಲ್ಲ, ಅದು ಒಂದಷ್ಟು ಕಲೆಕ್ಟರ್ ಮಾತು. ಅಲ್ಲಿಗೆಲ್ಲ ಟ್ರ್ಯಾಕ್ಟರ್ ರ್ಯಾಲಿ ಬರಬೇಕು ಅಂತ ಅಂದಾಗ ನಮ್ಮ ಅಧಿಕಾರಿಗಳು ಅಲ್ಲಲ್ಲಿಗೆ ಬೀಟ್ ಪೊಲೀಸ್ ಕಳಿಸಿ ಆ ಟ್ರ್ಯಾಕ್ಟರ್ ರ್ಯಾಲಿ ಬರದೇ ಇರೋ ಹಂಗೆ ಮಾಡೋದು. ಆದರೂ ಇವತ್ತು ಒಂದು 300 ಟ್ರ್ಯಾಕ್ಟರ್ ಬಂದಿದ್ದಾವೆ. ಬೆಸ್ಕಾಂ ವಿಚಾರಕ್ಕೆ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ಮೈಕ್ ಕಟ್ಟಿಕೊಂಡು ಒಂದು ಟ್ರ್ಯಾಕ್ಟರ್ ಬಂದರೆ ಆ ಟ್ರ್ಯಾಕ್ಟರ್ನ ಬಿಡಲ್ಲ ಅಂದರೆ ಇದು ದೊಡ್ಡ ದುರಂತ. ರೈತರಿಗೆ ಏನು ಹಕ್ಕೇ ಇಲ್ಲ ಅಂತ. ಅದೇ ಇಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಮಾಡುವಂತಹ ಬೆಂಚ್ ಕಾರುಗಳು, ಅವಕ್ಕೆಲ್ಲ ಗೇಟ್ ತೆಗೆದು ನಮಸ್ಕಾರ ಹಾಕ್ತೀರಿ ನೀವು CPO ಮೇಡಮ್. ಆದರೆ ರೈತರ ಟ್ರ್ಯಾಕ್ಟರ್ ಬಂದರೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಟ್ರ್ಯಾಕ್ಟರ್ ಒಳಗಡೆ ಬರಬಾರ್ದು ಅಂತ. ರೈತರು ಯಾವುದೇ ರೀತಿಯಾದಂಥ ವ್ಯಾವಹಾರಿಕವಾಗಿ ಟ್ರ್ಯಾಕ್ಟರ್ ತೆಗೆದುಕೊಂಡು ಬರಬಾರ್ದಾ? ನಗರ ಒಂದು ಆದೇಶ ಹೊಂದಿದ್ರೆ ರಾಜ್ಯ ಸರ್ಕಾರದಲ್ಲಿ ಟ್ರ್ಯಾಕ್ಟರ್ ತಗೊಂಡು ಆಡಳಿತ ಕಚೇರಿಗೆ, ಇಒ ಆಫೀಸ್ಗೋ, ಸ್ಟೇಷನ್ ಹತ್ರಕ್ಕೋ ಬರಬಾರ್ದಾ ಅಂತ ಒಂದೇ ಒಂದು ದಿನ ಇದ್ದಿದ್ರೆ ಅದು ದಯವಿಟ್ಟು ಕೊಡಿ. ಅದನ್ನು ನಾವು ರಾಜ್ಯ ಸರ್ಕಾರಕ್ಕೆ, ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರ ಒಂದು ಒಳ್ಳೆ ನಿರ್ಣಯ ತೆಗೆದುಕೊಂಡಿದೆ. ಏನಪ್ಪಾ ಅಂದ್ರೆ ಹೋರಾಟ ಮಾಡುವಂತವರಿಗೆ ಒಂದು ಮಂತ್ರಿ ಹೋರಾಟ ಮಾಡೋದಕ್ಕೆ ಒಂದು ಪೋರ್ಟ್ಫೋಲಿಯೋ ಕೊಟ್ಟು ಒಂದು ಸಚಿವ ಸಂಪುಟ ಕ್ರಿಯೇಟ್ ಮಾಡಿದ್ದಾರೆ. ನೀವು ಹೋರಾಟಗಾರರನ್ನ ಹೋರಾಟನೆ ಮಾಡಬೇಡ್ರಿ, ನಿಮ್ಮ ಗಾಡಿಗೆ ಅವಕಾಶ ಬಿಡಬೇಡಿ ಅಂದ್ರೆ ಇನ್ಯಾರಿಗೆ ಬಿಡ್ತೀರಾ? ಇನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿ ಹೇಳಿರುವಂತಹ ಐತಿಹಾಸಿಕ ಒಂದು ನಿರ್ಣಯ, ಹೋರಾಟ ಮಾಡೋದು, ಹೋರಾಟಗಾರರ ಜೊತೆ ಮಾತಾಡೋಕೆ ಒಬ್ಬ ಮಂತ್ರಿ ಕೊಟ್ಟಿದ್ದೀವಿ ಅಂತ ಅನ್ನುವಾಗ ಒಂದು ರೈತರ ಸಂಕೇತ ಅಂತ ಒಂದು ಟ್ರ್ಯಾಕ್ಟರ್ ಒಳಗಡೆ ಬಿಡಲ್ಲ ಅಂದ್ರೆ ಇದನ್ನ ನಾವೇನು ಹತ್ತಿ ಬಾಕ್ಸ್ ತಗೊಂಡು ಗೇಟ್ ಮುಚ್ಚಿದ್ದೀವ ದೆಹಲಿ ಹೊರಟ ಆದಂಗ. ತಾಲೂಕಿನ ಎಲ್ಲ ರೈತರು ಈ ಮುತ್ತಿಗೆ ಹಾಗೂ ಪ್ರತಿಭಟನೆಗೆ ಬೃಹತ್ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿದ್ರು. ಶ್ರೀನಾಥ್ ರೆಡ್ಡಿ, ಪಂಚಗಿರಿ ನ್ಯೂಸ್, ಗೌರಿಬಿದನೂರು.